ಕೈಯಲ್ಲಿ ಇರುವಂಥದ್ದು ಈಗ ಶ್ರೀಕಾಂತ್ ಪೂಜಾರಿ ವಿರುದ್ಧ ಇರುವಂಥ 16 ಆರೋಪಗಳ ಪಟ್ಟಿ. 16 ಆರೋಪಗಳ ಪಟ್ಟಿ. ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ರೇ ಆತ ಕ್ರಿಮಿನಲ್ ರೇ, 16 ಕೇಸ್ ಇದೆ ಆತನ ಮೇಲೆ, ಸುಮ್ಮನೆ ಬಿಡಬೇಕಾ ಅಂತ ಹೇಳಿದರು. ಈ 16 ಕೇಸ್ಗಳ ಪಟ್ಟಿ ನಮ್ಮ ಕೈಯಲ್ಲಿದೆ. ಆದರೆ 16 ಕೇಸ್ಗಳಲ್ಲಿ ಎಷ್ಟು ಕೇಸ್ ಪೆಂಡಿಂಗ್ ಇದೆ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಹಾಗಿದ್ರೆ ಹುಬ್ಳಿ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾರಿ ತಪ್ಪಿಸಿದ್ರ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಪ್ಪು ಮಾಹಿತಿ ಕೊಟ್ರ? ದಾಖಲೆ ಸಮೇತ ಸತ್ಯ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಮತ್ತೊಂದು ಆಯಾಮ, ಮತ್ತೊಂದು ಅನುಮಾನ. ಬೇಕಂತಲೇ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸರ್ಕಾರದ ಒಳಗೆ ಸಂಚೇನಾದ್ರೂ ರೂಪುಗೊಂಡಿದೆಯಾ? ಇದೇ ಸಂಚಿನ ಆಧಾರದ ಮೇಲೆ ಹುಬ್ಬಳ್ಳಿ ಪೊಲೀಸರ ಮೇಲೆ ಪ್ರೆಷರ್ ಹಾಕಿ ಹಿಂದಿನ ಪ್ರಕರಣಗಳು LPR ಲಾಂಗ್ ಪೆಂಡಿಂಗ್ ರಿಪೋರ್ಟ್ ಅದನ್ನ ನಾವು ಕ್ಲಿಯರ್ ಮಾಡ್ತಿದ್ದೀವಿ ಅನ್ನೋ ಹಣಪಟ್ಟಿ ಅಡಿಯಲ್ಲಿ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಲಾಯ್ತಾ? ಅನುಮಾನ ಯಾಕೆ? ಗಾಳಿಯಲ್ಲಿ ಗುಂಡು ಹೊಡಿತಿಲ್ಲ ರಿಪಬ್ಲಿಕ್ ಕನ್ನಡ ದಾಖಲೆಯ ಸಮೇತ. ಹುಬ್ಬಳ್ಳಿ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿರುವ ಶ್ರೀಕಾಂತ್ ಪೂಜಾರಿ ವಿರುದ್ಧದ ಕ್ರೈಮ್ ರೆಕಾರ್ಡ್ ಅಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರುವ ಎಡವಟ್ಟು, ಅದರ ಅಸಲಿಯತ್ತು, ಇದೆಲ್ಲದರ ದಾಖಲೆ ಸಮೇತ ಇವತ್ತು ರಿಪಬ್ಲಿಕ್ ಕನ್ನಡ ರಾಮ ಭಕ್ತರ ವಿರುದ್ಧವಾಗಿ ಆಗ್ತಾ ಇರುವ ಬಂಧನ ಪ್ರಕ್ರಿಯೆ, ಇದರ ಹಿಂದಿನ ಅಸಲಿ ಸತ್ಯವನ್ನ ಜನರ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನಿಜ ಹೇಳಬೇಕು ಅಂತಂದ್ರೆ 16 ಕೇಸ್ಗಳ ಪೈಕಿ ಬಹುತೇಕ ಕೇಸ್ಗಳು ಖುಲಾಸೆಗೊಂಡಿದೆ. ವೀಕ್ಷಕರೇ, ನಾವು ಹೇಳ್ತಾ ಇರುವಂಥದ್ದು 16 ಕೇಸ್ಗಳ ಪೈಕಿ ಲಾಂಗ್ ಪೆಂಡಿಂಗ್ ಕೇಸ್ಗಳಿದೆಯಲ್ಲ, ಸರ್ಕಾರ ಹೇಳ್ತಾ ಇರುವಂಥದ್ದು ಹಳೆ ಯಾವುದೆಲ್ಲ ಕೇಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಈ 16 ಕೇಸ್ಗಳ ಪಟ್ಟಿಯನ್ನು ನಿನ್ನೆ ಟ್ವಿಟರ್ನಲ್ಲಿ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ 16 ಕೇಸ್ಗಳ ಪೈಕಿ ಬಹುತೇಕ ಹತ್ತಿರ 12-13ಕ್ಕಿಂತಲೂ ಹೆಚ್ಚಿನ ಕೇಸ್ಗಳಲ್ಲಿ ಆತ ಬಿಡುಗಡೆ ಹೊಂದಿದ್ದಾನೆ, ಕೇಸ್ ಖುಲಾಸೆಗೊಂಡಿದೆ. ಹೀಗಿದ್ರೂ ಕೂಡ 16 ಕೇಸ್ನಲ್ಲಿ ಆತ ಬೇಕಾಗಿದ್ದಾನೆ ಅಂತ ಹೇಳೋದಕ್ಕೆ ಏನು ಕಾರಣ? ಇದು ಹುಬ್ಳಿ ಶಹರ ಪೊಲೀಸರು ಮುಖ್ಯಮಂತ್ರಿಗಳಿಗೆ ತಪ್ಪು ಮಾಹಿತಿ ಕೊಟ್ರ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಜೊತೆಗೆ ನಮ್ಮೊಂದಿಗೆ ನಮ್ಮ ಕಲೀಗ್ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ರಿಪೋರ್ಟ್ನಲ್ಲಿ ನಿಮಗೆ ಸಾಕಷ್ಟು ಪರಿಣಿತಿ ಇದೆ. 16 ಕೇಸ್ಗಳು ಇನ್ನೂ ಇದೆ, ಕ್ರಿಮಿನಲ್ ಕೇಸ್ಗಳಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ಅಂಕಿಅಂಶಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ರಾಜ್ಯಕ್ಕೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಅದು ಕೇವಲ ಮುಖ್ಯಮಂತ್ರಿಗಳ ಜವಾಬ್ದಾರಿ ಅಲ್ಲ, ಅವರಿಗೆ ಮಾಹಿತಿಯನ್ನು ಒದಗಿಸುವವರ ಜವಾಬ್ದಾರಿ ಕೂಡ. ಈಗ ಇದು ಕೇವಲ ಷಡ್ಯಂತ್ರದ ರೀತಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕೊಳ್ಳುವಂಥ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒತ್ತಿ ಹೇಳುವಂಥ ನಿದರ್ಶನ ಇದರಲ್ಲಿ ಯಾವುದು ಕಂಡು ಬರ್ತಾ ಇದೆ ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ ನಾಗೇಂದ್ರ ಬಾಬು? ಜಯಪ್ರಕಾಶ್, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಒಂದು ಎಡವಟ್ಟನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಕ್ಕಾಗಲ್ಲ. ಖಂಡಿತವಾಗ್ಲೂ ಇಲ್ಲಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ, ನೇರವಾಗಿ ಹೇಳಲೇಬೇಕಾಗುತ್ತೆ. ಪೊಲೀಸರ ಒಂದು ಮಹಾ ಎಡವಟ್ಟು, ಈ ಮಹಾ ಎಡವಟ್ಟಿನಿಂದ ಈಗ ಬಯಲಾಗ್ತಾ ಇರುವಂಥದ್ದು ರಾಮ ಮಂದಿರ ಉದ್ಘಾಟನೆಯ ಈ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಿರೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ದಾಖಲೆಗಳೇ ಹೇಳ್ತಾ ಇದೆ. ಮಹಾ ಎಡವಟ್ಟು, ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಿರೋದು ಇಲ್ಲಿ ಕನ್ಫರ್ಮ್ ಆಗಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ಪೊಲೀಸರ ಮಹಾ ಎಡವಟ್ಟು. ನೋಡಿ, ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 32 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಕಾಂಗ್ರೆಸ್ನ ನಾಯಕರೊಬ್ಬರು ಪತ್ರಿಕಾಗೋಷ್ಠಿಯನ್ನು ಕರೆದು 13 ಪ್ರಕರಣಗಳು ಆತನ ಮೇಲಿದೆ, ಆತ ಕ್ರಿಮಿನಲ್ ಅಂತ ಹೇಳಿಕೆ ಕೊಟ್ಟಿದ್ರು. ಅಲ್ಲಿ ಒಂದು ಎಡವಟ್ಟಾಗಿದೆ. ಹಳೆ ಕೇಸ್ ರೀಓಪನ್ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಳೆಯ ಕೇಸ್ ಈಗ ರೀಓಪನ್ ಮಾಡಿದ್ದೀವಿ, ಹಾಗಾಗಿ ನಾವು ಅವರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂಥ ಎಡವಟ್ಟಾಗಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಲಿಯರ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಅದೆಲ್ಲವನ್ನು ಕೂಡ ಮುಂದಿನ ಹಂತದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓವರ್ ಟು ಯು ಶ್ರುತಿ. ಈಗ ನಾಗೇಂದ್ರ ಬಾಬು 2000
1994ರಿಂದ 2014ರವರೆಗೆ ದಾಖಲಾಗಿದೆ ಪ್ರಕರಣಗಳು ಅಂತ ಹೇಳಿ ಪಟ್ಟಿ ಕೊಟ್ಟಿರೋದು. ಒಟ್ಟು 12 ಪ್ರಕರಣ. 12 ಪ್ರಕರಣದಲ್ಲಿ ಪಟ್ಟಿ ಕೊಟ್ಟಿದ್ದಾರೆ. ಆ ಪೈಕಿ 3 ದೊಂಬಿ ಕೇಸ್ಗಳು, ಹಾಗೆ 8 ಸಾರಾಯಿ, ಅಕ್ರಮವಾಗಿ ಸಾರಾಯಿಯನ್ನ ಮಾರಾಟ ಮಾಡಿದ ಪ್ರಕರಣ ಅಂತೆ ಶ್ರೀಕಾಂತ್ ಪೂಜಾರಿ ಅವರ ವಿರುದ್ಧವಾಗಿ, ಹಾಗೆ 1 ಮಟ್ಕಾ ಜೂಜಾಟದ ಪ್ರಕರಣ. ಇದು ಸರ್ಕಾರ ಕೊಟ್ಟಿರುವ ಡೀಟೇಲ್ಸ್. 2004ರಲ್ಲಿ 2009ರಲ್ಲಿ 2018ರಲ್ಲಿ ಇದೇ 12 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮುಚ್ಚಳಿಕೆಯನ್ನ ಬರೆಸಿಕೊಳ್ಳಲಾಗಿದೆ. ಅದರ ಡೀಟೇಲ್ಸ್ ಇರುವಂತಹ ದಾಖಲೆ, ಕ್ರೈಮ್ ರೆಕಾರ್ಡ್ ನೀವಿಲ್ಲಿ ಗಮನಿಸಬಹುದು. ಇದನ್ನ ನಾವು ಬೇರೆ ಎಲ್ಲಿಂದಲೂ ತಂದಿರೋದಲ್ಲ, ಖುದ್ದು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಿಂದಲೇ ನಾವು ಆಕ್ಸೆಸ್ ಮಾಡಿರುವಂತಹ ರಿಪೋರ್ಟ್ ಇದು. ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ನಮಗೆ ಕಳಿಸಿರುವಂತಹ ರಿಪೋರ್ಟ್ ಇದು. ಇದರಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ವಿರುದ್ಧವಾಗಿ ದಾಖಲಾಗಿರುವ ಅಷ್ಟು ಪ್ರಕರಣಗಳು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಕ್ರಮಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 3 ಬಾರಿ ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ. 1-2 ಬಾರಿ ಬಂಧನ ಆಗಿ ಬಿಡುಗಡೆ ಆಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೆಲವರಲ್ಲಿ ಬಿಡುಗಡೆ ಆಗಿದೆ, ಕೆಲವರಲ್ಲಿ ಮುಚ್ಚಳಿಕೆ ಬರ್ಕೊಳ್ಳಲಾಗಿದೆ. ಆಮೇಲೆ ಇವರು ಹೇಳುವಂತ ರೀತಿಯಲ್ಲಿ 16 ಕೇಸ್ಗಳಲ್ಲಿ ಕ್ರಿಮಿನಲ್ ಅನ್ನುವಂಥದ್ದು, ಆಮೇಲೆ ಕ್ರಿಮಿನಲ್ ಕೇಸ್ ನೋಡಿ, ಕೆಲವು ಸಾರಾಯಿ ಮಾರಾಟದ್ದು, ಕೆಲವು ಮಟ್ಕಾ ದಂಧೆಯದ್ದು, ಇನ್ನು ಕೆಲವು ದೊಂಬಿ ಪ್ರಕರಣಗಳದ್ದು. ಎಸ್, ಅಫ್ಕೋರ್ಸ್ ಒಪ್ಕೊಳ್ಳೋಣ. ಆದರೆ 16 ಕೇಸ್ಗಳು ಅಂತ ಹೇಳುವಾಗ ಅಲ್ಲಿ 16 ಕೇಸ್ಗಳು ಹಳೆಯ ಕೇಸ್ಗಳು. ಹಾಗಿದ್ದ ಪಕ್ಷದಲ್ಲಿ ಅದರಿಂದೆಲ್ಲ ಬಿಡುಗಡೆ ಆದ ನಂತರ ಕೂಡ ಆತನಿಗೆ ಶಿಕ್ಷೆ ಇರುತ್ತಾ? ಇದು ಪ್ರಶ್ನೆ. ಹಾಗಿರುವಾಗ ಈ ಹಿಂದೆ ಕೂಡ ಇನ್ನೊಂದು ಮಾತು ಕೇಳಿ ಬಂದದ್ದು ಸ್ಮಿತಾ, ಈ ಹಿಂದೆ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿರ್ತಾನೆ, ಆತನ ವಿಚಾರಣೆ ಎಲ್ಲ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆತನ ಅರೆಸ್ಟ್ ಆಗಿರೋದಿಲ್ಲ. ಈಗ ಏಕಾಏಕಿ ಬಂದು ಅರೆಸ್ಟ್ ಮಾಡುವಾಗ ಕೆಲವು ಅನುಮಾನಗಳು ಮೂಡುತ್ತೆ. ಎಸ್, ಅದ್ರ ಜೊತೆಗೆ ಅನುಮಾನ ಅಂತಂದ್ರೆ ಈ ಲಾಂಗ್ ಪೆಂಡಿಂಗ್ ರಿಪೋರ್ಟ್ ಅಂದ್ರೆ ಯಾವ ಪ್ರಕರಣವನ್ನ ಪೊಲೀಸ್ ಇಲಾಖೆ ತನಿಖೆಗೆ ಕೈಗೆತ್ಕೊಂಡೇ ಇಲ್ಲ, ಬಹಳ ದಿನಗಳಿಂದ ಬಾಕಿ ಉಳಿದು ಬಿಟ್ಟಿದೆ. ಇದಕ್ಕೆ ಸಹಜವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಕಾನೂನು ಪರಿಭಾಷೆಯಲ್ಲಿ ಲಾಂಗ್ ಪೆಂಡಿಂಗ್ ರಿಪೋರ್ಟ್ ಅಥವಾ ಹಳೆ ಪ್ರಕರಣ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ನಾವು ಒಂದು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು, ಯಾವ ರೀತಿಯಾಗಿ ಇಲ್ಲಿ ಎಡವಟ್ಟನ್ನ ಮಾಡ್ಕೊಂಡಿದೆ ಅಂತೇಳಿ. ನಾವು ಅಷ್ಟು 16 ಪ್ರಕರಣಗಳು ಯಾವ್ದ್ಯಾವುದು, ಅವರ ಮೇಲಿರುವಂತಹ ಪ್ರಕರಣಗಳೇನು, ತನಿಖಾ ಹಂತ ಹೇಗಿದೆ, ಪ್ರಕರಣದ ಹಂತ ಹೇಗಿದೆ, ಅದೆಲ್ಲವೂ ಕೂಡ ನಮ್ಮ ಬಳಿ ಡೀಟೇಲ್ ಆಗಿದೆ. ಇದರ ಜೊತೆಯಲ್ಲಿ ಎಡವಟ್ಟು ಎಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿ. ಒಂದು ಕೇಸನ್ನ ರೀಓಪನ್ ಮಾಡಬೇಕು ಅಂತಂದ್ರೆ ಆ ಕೇಸ್ ಒಂದು ಬಿ ರಿಪೋರ್ಟ್ ಆಗಿರಬೇಕು ಅಥವಾ ಸಿ ರಿಪೋರ್ಟ್ ಆಗಿರಬೇಕು, ಅಥವಾ ಕೇಸ್ ಪೆಂಡಿಂಗ್ ಇರಬೇಕು. ಆ ಕೇಸ್ ಪೆಂಡಿಂಗ್ ಇದ್ದು ತನಿಖಾಧಿಕಾರಿಗಳು ಅದನ್ನು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಯಾರು ಭಾಗಿಯಾಗಿರ್ತಾರೋ ಅವರು ತಲೆಮರೆಸ್ಕೊಂಡಿರ್ಬೇಕು, ಅಥವಾ ಅವರು ಪತ್ತೆ ಆಗದೆ ಇರಬೇಕು, ಅಥವಾ ಅವ್ರು ಎಲ್ಲೋ ಬೇರೆ ಕಡೆ ಇರ್ಬೋದು, ಅಥವಾ ಯಾವುದೇ ಒಂದು ರೀತಿಯಾದಂತಹ ಕಾರಣಗಳಿಂದ ಆ ಒಂದು ಕೇಸನ್ನ ಪೆಂಡಿಂಗ್ ಅನ್ನ ಇಟ್ಟಿರ್ತಾರೆ. ಮಾಹಿತಿ ಇದೆ. ನಾಗೇಂದ್ರ ಬಾಬು, 3 ಬಾರಿ. ಒಂದೇ ನಿಮಿಷ. ಪ್ರಮೋದ್ ಮುತಾಲಿಕ್ ಮಾತಾಡ್ತಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರ ಮನೆಗೆ ಭೇಟಿ ಕೊಟ್ಟ ನಂತರ. ಕೇಳಿಸ್ಕೊಳ್ಳಿ. ಮತ್ತು ದುಡಿಯುವವನು ಅಂತ ಅವರು ಆಟೋ ಓಡಿಸಿದರೆ ಅವ್ರ ಜೀವನ ನಡೆಯುತ್ತೆ. ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ, ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ. ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು, ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇಷ್ಟು ಕೇಸ್ ಇದ್ದಾವೆ, ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ. ಸ್ವಾಮಿ, ಎಷ್ಟು ಕೇಸ್ ಇದ್ದಾವೆ, ಎಲ್ಲ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ. ಒಂದು ಪೆಂಡಿಂಗ್ ಇಲ್ಲ, ಎಕ್ಸೆಪ್ಟ್ 92ರದ್ದು. 92ರ ನಂತರ ಕೇಸ್ಗಳಾಗಿದ್ದಾವೆ. 98, 2000, 2002, 2004 ಹೀಗೆ ಕೇಸ್ ಆಗಿದ್ದಾವೆ. ಸೊ ಆ ಕೇಸ್ಗಳಿಗೆ ಕೋರ್ಟ್ ಅಟೆಂಡ್ ಆಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಸೊ ಆವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ? 92ರ ನಂತರ ಬೇಕಾದಷ್ಟು ಕೇಸ್ ಆಗಿದಾವಲ್ಲ, 13 ಕೇಸು 92ರ ನಂತರನೇ ಆಗಿದ್ದಾವೆ. ಸೊ ಎಲ್ಲ ಕೇಸ್ಗಳು ನಿರ್ದೋಷದ ಬಿಡುಗಡೆ ಅಂತಿದೆ. ಇದನ್ನು ತೋರಿಸಿ ಕ್ರಿಮಿನಲ್ ಇದ್ದಾರೆ, ಅಪರಾಧಿ ಇದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಂಡಾ ಥರ ಬಿಂಬಿಸ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರೇ. ಎಲ್ಲ ಬಿಡುಗಡೆ ಆಗಿದೆ, ಯಾವುದೇ ರೀತಿಯ ತಪ್ಪಿತಸ್ಥನೇ ನಿರ್ದೋಷ ಆಗಿ ಬಿಡುಗಡೆ ಮಾಡಿದೆ. ಸೊ
ಎಸ್, ನಮ್ಮ ಕಲೀಗ್ ವಿಜಯ್ ಇದೀಗ ವಿಧಾನಸೌಧದ ಮುಂಭಾಗದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, 16 ಕೇಸ್ಗಳು, ಹಳೆ ಕೇಸ್ಗಳು. ಈಗ ಸ್ಮಿತಾ ಹೇಳ್ತಾ ಇದ್ರು, ಒಂದು ವೇಳೆ ಆ ಕೇಸನ್ನು ಇಲ್ಲಿ ತನಕ ಟಚ್ಚೇ ಮಾಡಿಲ್ಲ ಅಂತ ಇದ್ದರೆ ಆ ಕೇಸ್ಗಳನ್ನು ಈಗಲೂ ಕೂಡ ಹೇಳ್ತಾ ಇದ್ದೀವಿ, ಪತ್ತೆ ಹಚ್ಚಬೇಕು, ಅಂಥವರಿಗೆ ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು, ಎಲ್ಲವೂ ಕೂಡ. ಆದರೆ ಈ 16 ಕೇಸ್ನಲ್ಲಿ ಇದು ನಾವು ಶ್ರೀಕಾಂತ್ ಪೂಜಾರಿ ಪರ ನಿಲ್ತೀವಿ ಅಂತಲ್ಲ, ಇಂಥ ಅನೇಕ ಕೇಸ್ಗಳಿರುತ್ತೆ. ನಾವು ಇಲ್ಲಿ ತನಕ 9,000 ಕೋಟಿ ದುಡ್ಡನ್ನು ಲೂಟಿ ಹೊಡೆದು ಲಂಡನ್ಗೆ ಹಾರಿದಂತಹ ವಿಜಯ್ ಮಲ್ಯನ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ ಅಲ್ವಾ? ವಿಜಯ್ ಮಲ್ಯನ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಲಾಂಗ್ ಪೆಂಡಿಂಗ್ ಪ್ರಾಸೆಸ್ ಕೇಸು. ಈಗ 16 ಕೇಸ್ಗಳ ಪೈಕಿ 12 ಕೇಸ್ಗಳೇನಿದೆ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ. ಇರುವಂಥ ಕೇಸ್ಗಳ ಪೈಕಿ ಕೂಡ ತಲೆಮರೆಸ್ಕೊಂಡು ಆತ ಓಡಾಡ್ತಾ ಇಲ್ಲ. ಯಾವಾಗ ತಲೆಮರೆಸ್ಕೊಂಡು ಓಡಾಡ್ತಾನೆ, ಆತ ಯಾವುದಾದ್ರೂ ಸಾಕ್ಷ್ಯ ನಾಶ ಮಾಡ್ತಾನ ಅಂತ ಹೇಳುವಾಗ ಆತನನ್ನು ಬಂಧಿಸುವಂಥದ್ದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಒದಗಿಸುವಂಥದ್ದು ಕಾನೂನು ಪ್ರೋಸೆಸ್. ಈಗ ಒಟ್ಟಾರೆಯಾಗಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿಕೊಂಡ್ರು ಅನ್ನುವಂಥ ಗಾದೆ ಅಂತಾಗಿದೆಯಾ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಯಾರೋ ಮಾಹಿತಿ ಕೊಡ್ತಾ ಇದ್ದಾರೆ, ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಅವರು ಕೂಡ ಲಾಯರ್ ಆಗಿರುವಂಥವರು. ಇವತ್ತು ದಿನೇಶ್ ಗುಂಡೂರಾವ್ ಕೂಡ ಹೇಳ್ತಾ ಇದ್ದಾರೆ, 16 ಕೇಸ್ ಇದೆ, ಕ್ರಿಮಿನಲ್ ಕೇಸ್ ಇದೆ, ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥದ್ದಲ್ಲ, ನೀವು ಅವರನ್ನು ಪ್ರೊಟೆಕ್ಟ್ ಮಾಡಬಾರ್ದು, ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಹೋದರು. ಎಲ್ಲಿ ತಪ್ತಾ ಇದೆ ಸರ್ಕಾರ ಇದರ ಬಗ್ಗೆ? ವಿಜಯ್, ಎಕ್ಸಾಕ್ಟ್ಲಿ ಜಯಪ್ರಕಾಶ್, ಸರ್ಕಾರ ಏನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡ್ಕೊಂಡಿರೋಂಥ ರೀತಿಯಲ್ಲಿ ಈಗ ಸಿಕ್ಕಾಕೊಂಡಿರುವಂಥದ್ದು. ಯಾಕೆ ಅಂದರೆ ಶ್ರೀಕಾಂತ್ ಪೂಜಾರಿ ಬಂಧನ ಆದಂಥ ಸಂದರ್ಭದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಯಿತು. ಸಾರ್ವಜನಿಕವಾಗಿ ಸಾಕಷ್ಟು ಅನುಮಾನಗಳು, ಚರ್ಚೆಗಳು ಉಂಟಾದವು. ಅದಾದ ನಂತರ ಎದ್ದೋ ಬಿದ್ದೋ ಅಂತ ಇದ್ದಂತಹ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮೇತ ಕೂಡ ಗೃಹ ಸಚಿವ ಪರಮೇಶ್ವರ್ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಪತ್ರಿಕಾ ಹೇಳಿಕೆಯನ್ನು ಟ್ವೀಟ್ ಅಲ್ಲಿ ಹಾಕಿದ್ರು. ಈ ಹಿಂದೆ ಯಾವ್ಯಾವ ಕೇಸ್ ಹಿಡಿದು ಅಷ್ಟು ಕೇಸ್ಗಳನ್ನ ಬಿಡುಗಡೆ ಮಾಡಿದ್ರು. ಓಕೆ, ವೆಲ್ ಅಂಡ್ ಗುಡ್. ಏನಂದ್ರೆ ಆ ಕೇಸನ್ನು ಬಿಡುಗಡೆ ಮಾಡಿದ್ರೆ ಅದಕ್ಕೆ ನಮ್ದು ಯಾವುದು ಕೂಡ ತಕರಾಲಿಲ್ಲ. ಅದಾದ ನಂತರ, ಬಿಡುಗಡೆಯಾದ ನಂತರ ಎದ್ದಂತ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳೇನಿದೆ, ಅದು ಷಡ್ಯಂತ್ರ ಅನ್ನುವಂಥದ್ದು ಕೂಡ ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆ ಚರ್ಚೆ ಆಗ್ತಾ ಇರೋದು ಅಂತಂದ್ರೆ ಜಯಪ್ರಕಾಶ್, ಆ ಬಿಡುಗಡೆ ಆದ್ರೆ ಏನ್ ಕೇಸ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಗಂಭೀರತೆ ಪ್ರಕರಣ ಇದ್ದಿದ್ರೆ ಯಾಕೆ ಈ ಹಿಂದೆ ಬಂಧನ ಮಾಡಬಾರ್ದಾಗಿತ್ತು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಅನುಮಾನ ಇರುವಂಥದ್ದು, ಪ್ರಶ್ನೆ ಇರುವಂಥದ್ದು, ಈ 17 ಪ್ರಕರಣದಲ್ಲಿ ಯಾವ ಪ್ರಕರಣದ ಅಡಿ ಈ ಶ್ರೀಕಾಂತ್ ಪೂಜಾರಿ ಬಂಧಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿವರು ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಇದು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಜೊತೆಗೆ ಸರ್ಕಾರ ಮತ್ತು ಖುದ್ದು ಮುಖ್ಯಮಂತ್ರಿಗಳಿಂದ ದಾರಿ ತಪ್ಪಿಸಿದ್ದಾರೆ ಅನ್ನೋದಕ್ಕೆ ಒಂದು ಅನುಮಾನ ಕಾರಣ ಆಗುವಂಥದ್ದು. ಇದು ಕಂಪ್ಲೀಟ್ ಆಫ್ ದಿ ರೆಕಾರ್ಡು ಮತ್ತೆ ನಮ್ಮ ಬಳಿ ಹೇಳ್ಕೊಂಡಿರುವಂಥದ್ದು. ಇಲ್ಲೊಂದ್ ಕಡೆ ಅಲ್ಲಿನ ಪೊಲೀಸರು ಒಂದಷ್ಟು ಮಾಹಿತಿ ಕೊರತೆ ಹಿನ್ನೆಲೆಯಲ್ಲಿ ಇದನ್ನು ಬಂಧಿಸಿದ್ರ ಅನ್ನೋಂಥದ್ದು. ಅದರ ಭಾಗವಾಗಿ ಖುದ್ದು ಗೃಹ ಸಚಿವರು ಕೂಡ ಆ ಪೊಲೀಸರ ಸಭೆಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟರು. ಅಂದ್ರೆ ವಿನಾಕಾರಣವಾಗಿ ಈ ದೊಡ್ಡ ವಿಚಾರ ಆಗೋ ರೀತಿಯಲ್ಲಿ ಕೂಡ ಯಾಕೆ ನಡ್ಕೊಂಡ್ರಂತ. ಅದರ ಪೂರಕವಾಗಿ ಅಲ್ಲಿನ ಇನ್ಸ್ಪೆಕ್ಟರ್ನ ಯಾರು ಬಂಧಿಸಿದ್ರು ಆ ಇನ್ಸ್ಪೆಕ್ಟರ್ನ ರಜೆ ಮೇಲೆ ಕಳಿಸಿರುವಂಥದ್ದು. ಅಂದ್ರೆ ಅದರ ಅರ್ಥ ಮೇಲ್ನೋಟಕ್ಕೆ ಕೆಲವೊಂದು ಕಡೆ ತಪ್ಪೆಸಗಿದೆ ಅನ್ನೋಂಥದ್ದು ಸಾಬೀತಾಗಿರುವಂಥದ್ದು. ಜೊತೆಗೆ ಈಗ ಅಂದ್ರೆ ಕಣ್ಮುಂದೆ ಓಡಾಡ್ಕೊಂಡಿರ್ತಾರೆ ಮತ್ತು ಜೊತೆಗೆ ಅಲ್ಲಿ ಆಟೋ ಓಡಿಸ್ಕೊಂಡಿರ್ತಾರೆ. ಆ ಥರ ಗಂಭೀರ ಪ್ರಕರಣ ಇದ್ದಿದ್ರೆ ಯಾಕೆ ಆಗ್ಲೇ ಅರೆಸ್ಟ್ ಮಾಡಬಾರ್ದಾಗಿತ್ತು ಅನ್ನೋದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನ ಉಂಟಾಗಿರುವಂಥದ್ದು. ಅಂದ್ರೆ ಇದರ ಹಿಂದೆ ಏನೋ ರೀತಿಯ ಷಡ್ಯಂತ್ರನ ಅಥವಾ ಬೇರೆ ರೀತಿ ಏನಾದ್ರು ಕೂಡ ದುರುದ್ದೇಶ ಇತ್ತ ಅನ್ನುವಂಥದ್ದು. ಜೊತೆಗೆ ಈಗ ಆನ್ಸರಬಲ್ ಆಗಿರುವಂಥದ್ದು ಸರ್ಕಾರ ಆಗಿರುವಂಥದ್ದು, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿರುವಂಥದ್ದು. ಈಗ ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಉಂಟಾಗಿರುವಂಥದ್ದು. ಯಾಕಂದ್ರೆ ಸಚಿವರು ಸಾಲಾಗಿ 16 ಪ್ರಕರಣ 17 ಪ್ರಕರಣ ಹಿಂದೆ ಇದ್ದು ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಓಕೆ. ಆ ಪ್ರಕರಣದ ಗಂಭೀರತೆ ಮತ್ತು ಆ ಪ್ರಕರಣ ನಿಭಾಯಿಸ ಸಂಬಂಧಪಟ್ಟಂತೆ ಈಗ ಯಾವ ಪ್ರಕರಣದಲ್ಲಿ ಬಂಧಿಸಿದ್ದಾರೆ ಮತ್ತೆ ಈ ಹಿಂದೆ ಮುಚ್ಚಳಿಕೆ ಬರ್ಕೊಟ್ಟಿರ್ತದೆ, ಇವ್ಯಾವು ಕೂಡ ಈಗ ಸರ್ಕಾರ ಬಹಿರಂಗ ಪಡಿಸಿಲ್ಲ. ಈಗ ನಿಜವಾದ ರಾಜಕಾರಣ ಈಗ ಶುರುವಾಗಬಹುದು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಈ ವಿಚಾರ ಬೆಳಕಿಗೆ ಬಂದಿರಲಿಲ್ಲ. ಈಗ ಈ ವಿಚಾರ ಬೆಳಕಿಗೆ ಬಂದಿರುತ್ತೆ ಹಿನ್ನೆಲೆಯಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಕೂಡ ಪ್ರತಿಪಕ್ಷ ಬಿಜೆಪಿ ಎತ್ಕೊಳ್ಳುತ್ತೆ. ಜೊತೆಗೆ ಸಾರ್ವಜನಿಕವಾಗಿ ಒಂದಷ್ಟು ಅನುಮಾನ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ ಅನ್ನೋದು ಬಹಳ ಪ್ರಮುಖವಾದ ವಿಚಾರ. ಜಯಪ್ರಕಾಶ್. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಎಡವಟ್ಟಿದು. ಕರ ಸೇವಕರನ್ನ ಬಂಧನ ಮಾಡಿರುವಂತಹ ಪ್ರಕರಣ, ಶ್ರೀಕಾಂತ್ ಪೂಜಾರಿ ಮೇಲೆ 16 ಕೇಸ್ ಇದೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಬಟ್ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ ಏನು, 12 ಕೇಸ್ ಮುಕ್ತಾಯ ಆಗಿದೆ, ಮುಚ್ಚಳಿಕೆ ಪತ್ರ ಬರೆಸ್ಕೊಂಡಿದ್ದೀವಿ. ಈ ಕೇಸ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರೇ ತಪ್ಪು ಮಾಹಿತಿ ಕೊಟ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾವುದೇ ಮಾಹಿತಿ ಇಲ್ಲದೆ ಹಳೆಯ ಪ್ರಕರಣಗಳು 16 ಕೇಸ್ಗಳಿದೆ, ಆ ಕಾರಣಕ್ಕೆ ಬಂಧನ ಆಗಿದೆ,
ಅವ್ರನ್ನ ರಕ್ಷಣೆ ಮಾಡಬೇಕಾಗಿತ್ತ ಅನ್ನುವಂತ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಿದ್ದಾರೆ. ನೀವು ನ್ಯಾಯದ ಪರವಾಗಿದ್ದೀರಿ ಅಂದ್ರೆ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ತೀರಿ ಅಂತ ಆದ್ರೆ 31 ವರ್ಷ ಯಾಕೆ ಮೌನ ವಹಿಸಿದ್ದು ಈ ಪ್ರಕರಣಗಳಲ್ಲಿ ಅನ್ನೋದು ಪ್ರಶ್ನೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲೇ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಮಾಡಿರುವ ಉದ್ದೇಶ ಏನು? ಏನ್ ಸಂದೇಶ ಕೊಡ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೋಸ್ಟ್ಲಿ ರಾಜ್ಯ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಕರ ಸೇವಕನ ಬಂಧನ ಇಷ್ಟು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗುತ್ತೆ, ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಈ ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಎಲ್ಲರ ಚಿತ್ತ, ಕೋಟ್ಯಾನುಕೋಟಿ ಹಿಂದೂಗಳ ಚಿತ್ತ ಇವತ್ತು ಅಯೋಧ್ಯೆಯತ್ತ ನೆಟ್ಟಿದೆ. ಆ ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅನ್ನೋದು ಪ್ರಶ್ನೆ. ಇದೇ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ. ಈ ನಡುವೆ CT ರವಿ ಅವರನ್ನು ಕೂಡ ಪೊಲೀಸರು ಚಿಕ್ಕಮಗಳೂರಿನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ತಾನು ಕೂಡ ರಾಮಭಕ್ತ ಅಂತೇಳಿ ದೊಡ್ಡ ಅಭಿಯಾನ ಶುರುವಾಗಿದೆ. ಇವತ್ತು ಬೆಳಗ್ಗೆ ಸುನಿಲ್ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು. ಈ ನಡುವೆ CT ರವಿ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಆತ ಕ್ರಿಮಿನಲ್, 16 ಕೇಸ್ಗಳಿದೆ, ಇವನ ಪರವಾಗಿ ನೀವು ಯಾಕೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ? ಶ್ರೀಕಾಂತ್ ಪೂಜಾರಿ ಶ್ರೀರಾಮನಂತೆ ಆದರ್ಶ ಪುರುಷನೂ ಅಲ್ಲ, ಶ್ರೀಕೃಷ್ಣನಂತೆ ಅವತಾರ ಪುರುಷನೂ ಕೂಡ ಅಲ್ಲ. ಅವರ ಟ್ವೀಟ್ ಇದು. ಆತ ವೃತ್ತಿಪರ ಕ್ರಿಮಿನಲ್ ಅಷ್ಟೇ ಅಂತ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ಶ್ರೀಕಾಂತ್ ವಿರುದ್ಧ 1992 ಅಲ್ಲಿಂದ 1992ರಿಂದ 2014ರವರೆಗೆ 16 ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ರಾಮಭಕ್ತ ಸೋಗಿ ಹಾಕಿಕೊಂಡರೆ ಕಾನೂನು ಕ್ರಮ ತೆಗೆದುಕೊಳ್ಳಬಾರದೆ ಅನ್ನುವಂಥ ಪ್ರಶ್ನೆ ಟ್ವೀಟ್ ಮಾಡಿ BJP ವಿರುದ್ಧ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, 16 ಕೇಸ್ಗಳಿದೆ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. CM ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಎಲ್ಲವೂ ಕರೆಕ್ಟ್. ಆದರೆ 16 ಕೇಸ್ಗಳ ಪೈಕಿ 12 ಕೇಸ್ಗಳು ಬರ್ಖಾಸ್ತುಗೊಂಡಿದೆ, ಮುಗಿದೋಗಿದೆ, ಆತ ಬಿಡುಗಡೆಯಾಗಿದ್ದಾನೆ. ಅದರಲ್ಲಿ ಇನ್ನಿತರ ಕೇಸ್ಗಳಿದೆ, ಅದರಲ್ಲಿ ಆತ ಮುಚ್ಚಳಿಕೆ ಬರ್ಕೊಟ್ಟಿದ್ದಾನೆ. ಆ್ಯಂಡ್ 92ರ ಈ ಅಯೋಧ್ಯ ಹಿನ್ನೆಲೆಯ ಕೇಸ್ ಇದೆಯಲ್ಲ, ಅದಕ್ಕೆ ಆತ ಹೋಗಿ ಬರ್ತಾ ಇದ್ದಾನೆ, ಆತ ಅಟೆಂಡ್ ಮಾಡ್ತಾ ಇದ್ದಾನೆ. ಪೊಲೀಸರು ಯಾವಾಗೆಲ್ಲ ಕರೀತಾರೆ ಆವಾಗ ಹೋಗಿದ್ದಾನೆ. ಅದು ಪೊಲೀಸ್ ದಾಖಲೆಯಲ್ಲಿದೆ. ಇಲ್ಲಿ ಈ ಒಂದು ಅರವಿಂದ್ ಈ ಫ್ರೇಮ್ ತೋರಿಸಿ. ನೋಡಿ, ಇಲ್ಲಿ 16 ಕೇಸ್ ಇದೆ. ಓಕೆ, ಇಲ್ಲಿ ಪೊಲೀಸ್ ಠಾಣೆ ಹೆಸರಿದೆ, ನಂಬರ್ 2 ಪೊಲೀಸ್ ಠಾಣೆ ಹೆಸರು. ಇಲ್ಲಿ ಗುನ್ನಾ ನಂಬರ್ ಅಂದರೆ ಏನು ಅಂತ, ಯಾವುದೇ 252/192 ಕಲಂ 143 140 ಸೆಕ್ಷನ್ಗಳು. ಆಮೇಲೆ CC ನಂಬರ್ ಇದೆ. ಆಮೇಲೆ ಪ್ರಕರಣದ ಹಂತ ಇದೆಯಲ್ಲ ಲಾಸ್ಟಲ್ಲಿ ರಿಸಲ್ಟ್ ಅಂತ ಬರುತ್ತಲ್ಲ, ಅದನ್ನೊಂದು ಬಿಟ್ಟುಬಿಟ್ಟು ಎಲ್ಲವನ್ನು ಹೇಳ್ತಾ ಇದ್ದಾರೆ. ನೀವು ಇದನ್ನು ಹೇಳಬೇಕು. ನೀವು ಇದನ್ನು ಇಲ್ಲಿ ಹೆಂಗೆ SLC ಮಾಡ್ದ 92ಅಲ್ಲಿ, 93ಅಲ್ಲಿ PUC ಮಾಡ್ದ, 94ಅಲ್ಲಿ ಸೆಕೆಂಡ್ PUC ಮಾಡ್ದ, ಪಾಸ್ ಆದ್ಮೇಲೆ ಫೈಲ್ ಆದ್ಮೇಲೆ ಇಲ್ಲಿ ರಿಸಲ್ಟ್ ಇದೆ, ನೀವು ಅದನ್ನು ತೋರಿಸ್ಬೇಕು. ನೀವು ಅದನ್ನು ತೋರಿಸ್ತಾ ಇಲ್ಲ. ಈ 16 ಕೇಸ್ ಇರೋದು ಕೂಡ ನಿಜ. ಆ 16 ಕೇಸ್ನಲ್ಲಿ 12 ಕೇಸ್ನಲ್ಲಿ ಆತ ಬಿಡುಗಡೆ ಆಗಿರೋದು ನಿಜ. ಉಳಿದ 3 ಕೇಸ್ನಲ್ಲಿ ಆತ ಬಾಂಡ್ ಬರೆದು ಕೊಟ್ಟಿರೋದು ನಿಜ. ಮುಚ್ಚಳಿಕೆ ಪತ್ರ ಬರೆಸ್ಕೊತಾರೆ, ನೋಡಪ್ಪ ಹಿಂಗೆ ಮಾಡೋಂಗಿಲ್ಲ, ಬರ್ಕೊಡು, ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆದರೆ ನಾನು ಬಂದು ಇನ್ನೇನು ಅರೆಸ್ಟ್ ಮಾಡ್ತೀನಿ, ಹಿಂಗೆಲ್ಲ ಇದೆ. ಎಷ್ಟು ಕ್ಲಿಯರ್ ಅಂದ್ರೆ, ನಿಜಕ್ಕೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಏನ್ ವಾದ ಮಾಡ್ತಿದ್ದಾರೆ, ಕ್ರಿಮಿನಲ್ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇರೋ ವ್ಯಕ್ತಿ ಶ್ರೀಕಾಂತ್ ಪೂಜಾರಿ ಅಂತ ಶೆಟ್ರೆ, ಇನ್ ಕೇಸ್ ಆಗಿದ್ದಲ್ಲಿ 3 ಬಾರಿ ಸ್ಟೇಷನ್ಗೆ ಬಂದಿದ್ದಾನೆ, ಆಗ ಅರೆಸ್ಟ್ ಮಾಡ್ಲಿಲ್ಲ. 3 ಬಾರಿ ಮುಚ್ಚಳಿಕೆ ಬರೆಸ್ಕೊಂಡಿದ್ದಾರೆ, ಆಗ ಅರೆಸ್ಟ್ ಮಾಡ್ಲಿಲ್ಲ. ಅರೆಸ್ಟ್ ಮಾಡಿದಾಗ್ಲೂ ಕೂಡ ಬಿಡುಗಡೆ ಮಾಡಿ ಕಳಿಸಿದ್ದಾರೆ. ಖುಲಾಸೆಯಾಗಿದೆ ಪ್ರಕರಣ. ಈಗೇನು 16 ಈ ರಿಪೋರ್ಟ್, ಕ್ರೈಮ್ ರಿಪೋರ್ಟ್ ನ ತೋರಿಸಿದ್ರಿ, ಅದ್ರಲ್ಲಿ ಕಡೆಯದ್ರಲ್ಲಿ ಬರೆದಿದ್ದಾರೆ ಖುಲಾಸೆಗೊಳಿಸಲಾಗಿದೆ. ಆಗ ಬಂಧಿಸ್ತಿದ್ದವರು 31 ವರ್ಷಗಳ ಬಳಿಕ ಈಗ ಬಂಧಿಸಿದ್ದಾರೆ ಅಂತಂದ್ರೆ ಯಾಕೆ ಪ್ರಶ್ನೆ ಮಾಡಬಾರದು ಸರ್ಕಾರದ ನಡೆಯನ್ನ, ಪೊಲೀಸ್ ಇಲಾಖೆಯ ಕ್ರಮವನ್ನ? ಹೀಗಾಗಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಕೊಂತ ಸರ್ಕಾರ.